ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕ್ರಿಕೆಟ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ಈಗ ಬೆಂಗಳೂರು ಬುಲ್ಸ್‌ನಲ್ಲಿ ಅಕ್ಷರ್ ಕೂಡ ಮುಗಿದಿದ್ದು, ಮತ್ತೆ ಈಗ ತಂಡದ ಬಗ್ಗೆ ಮಾತಾಡೋದು ಕೂಡ ಆಗಿದೆ. ಮತ್ತೆ ಅದು ಕೂಡ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಯಾರ್ಯಾರು ನೋಡಿಲ್ಲ ಅವರೆಲ್ಲ ನೋಡ್ಕೊಂಡು ಅಂತ ತಿಳಿಸ್ತಾ, ಮತ್ತೆ ಇನ್ನು ಈಗ ವಿಡಿಯೋ ಬಗ್ಗೆ ಮಾತಾಡೋದಾದ್ರೆ, ಬೆಂಗಳೂರು ಬುಲ್ಸ್‌ನ ಸ್ಟಾರ್ಟಿಂಗ್ 7 ಯಾವ ತರ ಇರುತ್ತೆ, ಮತ್ತೆ ಇದು ಬೆಂಕಿ ಟೀಮ್ ಆಗಿರುತ್ತೆ ಅಂತ ಹೇಳ್ಬೋದು. ಮತ್ತೆ ಇದ್ರ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಕೂಡ ತಗೊಳ್ತೀನಿ. ಮತ್ತೆ ಸ್ಟಾರ್ಟಿಂಗ್ 7 ಯಾವ ತರ ಇರುತ್ತೆ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಮತ್ತೆ ಯಾರೆಲ್ಲ ವಿಡಿಯೋ ನೋಡ್ತಾರೆ ಅವರೆಲ್ಲ ಲೈಕ್ ಮಾಡಿ, ಮತ್ತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತೀನಿ. ಮತ್ತೆ ನಿಮ್ಮ ಪ್ರಕಾರ ಯಾರೆಲ್ಲ ಸ್ಟಾರ್ಟಿಂಗ್ 7 ಇದ್ರೆ ಸ್ಟ್ರಾಂಗ್ ಆಗಿರುತ್ತೆ ಬೆಂಗಳೂರು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾರೆ ಅಂತ ತಿಳಿಸ್ತಾ ವಿಡಿಯೋ ಟಾಪಿಕ್ ಹೊಂದ್ಕೋಣ. ಮತ್ತೆ ನಾವು ಮೊದಲಕ್ಕೆ ನೋಡೋದಾದ್ರೆ ಬೆಂಗಳೂರು ಬುಲ್ಸ್‌ನಲ್ಲಿ ರೈಡರ್ಗಳು ಯಾರ್ಯಾರು ಆಡ್ತಾರೆ ಅಂತ ಸ್ಟಾರ್ಟಿಂಗ್ 7 ಅಲ್ಲಿ ನೋಡ್ತಾ ಇದ್ದಾರೆ. ಮೊದಲಿಗೆ ಪ್ರದೀಪ್ ನಾರ್ವಾಲ್ ಅಂತ ಹೇಳ್ಬೋದು. ಮತ್ತೆ ಇವರು ಪ್ರದೀಪ್ ನಾರ್ವಾಲ್ ಅವರು ಕನ್ಫರ್ಮ್ ಇದ್ದೇ ಇರ್ತಾರೆ ಅಂತ ಹೇಳ್ಬೋದು ಬೆಂಗಳೂರು ಬುಲ್ಸ್. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ಪ್ರದೀಪ್ ನಾರ್ವಾಲ್ ಫಸ್ಟ್ ಚಾಯ್ಸ್ ಆಗಿ ಬರ್ತಾರೆ. ಮತ್ತೆ ಇವ್ರ ಜೊತೆ ಅಜಿಂಕ್ಯ ಪವರ್ ಅವರು ಕೂಡ ಪ್ರದೀಪ್ ನಾರ್ವಾಲ್ ಕೂಡ ಇರ್ತಾರೆ. ಮತ್ತೆ ಅಜಿಂಕ್ಯ ಪವರ್ ಅವರು ಕೂಡ ಇರ್ತಾರೆ ಅಂತ ಮತ್ತೆ ಇಬ್ಬರು ಆಟಗಾರರು ಕೂಡ ಇರ್ತಾರೆ. ಮತ್ತೆ ಇವರಿಬ್ಬರಿಗೆ ಸಪೋರ್ಟ್ ಮಾಡೋದಕ್ಕೆ ಜೈ ಭಗವಾನ್ ಅಥವಾ ಸುಶೀಲ್ ಮತ್ತೆ ಅಕ್ಷಿತ್ ಇಬ್ಬರು ಯಾರೋ ಒಬ್ರು ಸಾಥ್ ಕೊಡ್ತಾರೆ ಅಂತ ನಾವು ಹೇಳ್ಬೋದು. ಮತ್ತೆ ಮತ್ತೆ ಇವ್ರಿಬ್ರು ಇಲ್ಲ ಕೂಡ ಆಲ್ರೌಂಡರ್ ಕೂಡ ಇರೋದ್ರಿಂದ ನಿತಿನ್ ರಾವ್ ಕೂಡ ಇದ್ದಾರೆ. ಮತ್ತೆ ಇವರು ಕೂಡ ಸಪೋರ್ಟ್ ಕೂಡ ಮಾಡ್ತಾರೆ ಅಂತ ಹೇಳ್ಬೋದು. ಮತ್ತೆ ಈ ಚಂದ್ರನ್ ನಾಯಕ್ ಅವ್ರು ಕೂಡ ಇದ್ದಾರೆ ಆಲ್ರೌಂಡರ್ ಅಲ್ಲಿ. ಮತ್ತೆ ಇವರು ಕೂಡ ಪುಲ್ವಾನ ಆಗಿಲ್ದರೆ ಇರೋದ್ರಿಂದ ಇವರು ಕೂಡ ಅವಕಾಶ ಸಿಗೋದು ಸ್ಟಾರ್ಟಿಂಗ್ ಸೆವೆನ್ ಕಷ್ಟ ಅಂತಾನೆ ಹೇಳ್ಬೋದು. ಮತ್ತೆ ಅವ್ರು ಕೂಡ ಪರ್ಫಾರ್ಮೆನ್ಸ್ ಮೇಲೆ ಅವ್ರನ್ನ ಪಿಕ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ಮತ್ತೆ ನೀವು ರೈಡರ್ ಕಡೆ ನೋಡಿದ್ರೆ ನೆಕ್ಸ್ಟ್ ಇನ್ನು ಯಾವ ಆಟಗಾರ ಕೂಡ ಅಂತ ಪರ್ಫಾರ್ಮೆನ್ಸ್ ಕೂಡ ಇಲ್ಲ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಈ ಒಳಗಡೆ ಪ್ರಾಬ್ಲಮ್ ಆದ್ರೆ ಕೂಡ ಅಕ್ಷಯ್ ಮತ್ತೆ ಸುಶೀಲ್ ಅವರಿಗೆ ಚಾನ್ಸ್ ಸಿಗೋದು ಕನ್ಫರ್ಮ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಡಿಫೆಂಡರ್ ಕಡೆ ನೋಡಿದಾಗ ಡಿಫೆಂಡರ್ ಅಲ್ಲಿ ಡೌಟ್ ಇರಲ್ಲ ಅಂತ ಹೇಳ್ಬೋದು. ಇನ್ನು ಬೆಂಗಳೂರು ಬುಲ್ಸ್ ಕಡೆ ರೈಡಿಂಗ್ ಚೆನ್ನಾಗಿದ್ರೆ ಇನ್ನು ಡಿಫೆಂಡರ್ ಅಲ್ಲಿ ಸ್ವಲ್ಪ ಡೌಟ್ ಇರೋದು. ಮತ್ತೆ ಇದರಲ್ಲಿ ಯಾರೆಲ್ಲ ಆಟಗಾರರು ಆಯ್ಕೆ ಆಗ್ತಾರೆ ಅಂತ ನೋಡಿದ್ರೆ ಇನ್ನು ಸೌರವ್ ನಂದಲ್ ಕೂಡ ಇದ್ದಾರೆ. ಮತ್ತೆ ಸೌರವ್ ನಂದಲ್ ಕ್ಯಾಪ್ಟನ್ ಇರ್ತಾರೆ ಅಥವಾ ಪ್ರದೀಪ್ ನಾರ್ವಾಲ್ಗೆ ಅಥವಾ ಬೇರೆ ಯಾವ್ದಾರ ಕೊಡ್ತಾರೆ ಅಂತ ಏನು ಕನ್ಫರ್ಮ್ ಇಲ್ಲ ಅಂತ ಹೇಳ್ಬೋದು. ಮತ್ತೆ ಇವ್ರು ಕೂಡ ನೆಕ್ಸ್ಟ್ ನೋಡಿದ್ರೆ ಇನ್ನು ಪಾರ್ಥಿಮನ್ ಕೂಡ ಇದ್ದಾರೆ. ಮತ್ತೆ ಇವ್ರಿಗೆ ಕೂಡ ಸ್ಟಾರ್ಟಿಂಗ್ 7 ಅಲ್ಲಿ ಬರುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಮತ್ತೆ ನೆಕ್ಸ್ಟ್ ನೋಡೋದಾದ್ರೆ ನಾವು ಪರ್ತಿಕ್ ಅವರಿದ್ರೆ ಪರ್ತಿಕ್ ಅವ್ರು ಎಂದಿನಂತೆ ಸ್ಟಾರ್ಟಿಂಗ್ 7 ಅಲ್ಲಿ ಇದೇ ಇರ್ತಾರೆ ಅಂತ ಹೇಳ್ಬೋದು. ಮತ್ತೆ ರೋಹಿತ್ ಕುಮಾರ್ ಕೂಡ ಇದ್ದಾರೆ. ಮತ್ತೆ ರೋಹಿತ್ ಕುಮಾರ್ ಕೂಡ ಆಡುವಂತ ಸಾಧ್ಯತೆ ಕೂಡ ಇದೆ. ಮತ್ತೆ ಈಗ ನಿತಿನ್ ರಾವಲ್ ಅವರು ಕೂಡ ಕೈ ಜೋಡಿಸಿದ್ರೆ ಈಗ ಸ್ಟಾರ್ಟಿಂಗ್ 7 ಕೂಡ ಆಗುತ್ತೆ ಅಂತ ಹೇಳ್ಬೋದು. ಮತ್ತೆ ಇನ್ನು ಆರ್ಡರ್ ಕಡೆ ನೋಡಿದ್ರೆ ಇನ್ನು ಪ್ರದೀಪ್ ನಾರ್ವಾಲ್ ಇದ್ದಾರೆ. ಮತ್ತೆ ಅಜಿಂಕ್ಯ ಪವರ್ ಇದೆ. ಮತ್ತೆ ಜೈ ಭಗವಾನ್ ಅವರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ಇನ್ನು ಆಲ್ರೌಂಡರ್ ಇವರಿಗೆ ಸಾಥ್ ಕೊಡೋದಕ್ಕೆ ನಿತಿನ್ ರಾವಲ್ ಕೂಡ ಇದ್ದಾರೆ. ಮತ್ತೆ ಮತ್ತೆ ಸೌರವ್ ನಂದಲ್ ಕೂಡ ಇದ್ದಾರೆ. ಮತ್ತೆ ಪಾರ್ಥಿಕ್ ಕೂಡ ಇದ್ದಾರೆ. ಮತ್ತೆ ಪಾರ್ಥಿಬನ್ ಕೂಡ ಇದ್ದಾರೆ. ಮತ್ತೆ ರೋಹಿತ್ ಕುಮಾರ್ ಕೂಡ ಇದ್ದಾರೆ. ರೋಹಿತ್ ಕೂಡ ಇದ್ದಾರೆ. ಮತ್ತೆ ಇವರೆಲ್ಲ ಸೇರಿಸ್ಕೊಂಡ್ರೆ ಮತ್ತೆ ಬೆಂಗಳೂರು ಸ್ಟಾರ್ಟಿಂಗ್ 7 ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಮತ್ತೆ ಇದ್ರಲ್ಲಿ ಯಾರು ಒಬ್ಬರು ಪ್ಲೇಯರ್ ಆದ್ರೆ ಕೂಡ ಅವ್ರಿಗೆ ಸಪೋರ್ಟ್ ನೀಡೋದಕ್ಕೆ ಒಳ್ಳೆ ಆಟಗಾರರು ಕೂಡ ಇದ್ದಾರೆ ಅಂತ ಹೇಳ್ಬೋದು. ಮತ್ತೆ ನಿಮ್ಮ ಪ್ರಕಾರ ಬೆಂಗಳೂರು ಬುಲ್ಸ್‌ನ ಸ್ಟಾರ್ಟಿಂಗ್ 7 ಯಾವ ತರ ಇರುತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ತಾ ಬಂದಿರ್ತೀನಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾರೆ. ಮತ್ತೆ ನಿಮ್ಮ ಪ್ರಕಾರ ಯಾವ ತರ ಇರುತ್ತೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.